ಹಾಯ್ ಹಲೋ ಎಲ್ರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಂಕಿ ಸೌಮ್ಯ ಹಾರ್ಟ್ಫುಲ್ ಲೈಫ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ವಿಡಿಯೋ ನೋಡಿ, ವಿಡಿಯೋ ಕೊನೆಯದಾಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಇವತ್ತು ಬೆಳಗ್ಗೆನೇ ವ್ಲಾಗ್ ಶುರು ಮಾಡಿದ್ದೀನಿ. ಇವತ್ತಿಂದ ಇನ್ನು ಮಕ್ಳಿಗಿನ ಸ್ಕೂಲ್ ಓಪನ್ನು. ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಒಂದು 9 ಗಂಟೆವರೆಗೂ ಸ್ವಲ್ಪ ಕೆಲಸಗಳು ಬಿಜಿನೇ ಇರುತ್ತವೆ. ಇವತ್ತು ನಾನು ಒಂದು 4 ಗಂಟೆಗೆ ಎದ್ದಿದ್ದೆ. ಎದ್ಬಿಟ್ಟು ಹೊರಗಡೆ ಎಲ್ಲ ಸಾರಿಸ್ಕೊಂಡು ಹೊರಗಡೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಒಂದು 6 ಗಂಟೆಗೆಲ್ಲ ಪೂಜೆ ಆಗಬೇಕು ಅಂತ ಅಂದ್ಕೊಂಡಿದ್ದೇನೆ. ಹಾಗಾಗಿ ರಾತ್ರಿಯೇ ಒಳಗಡೆ ಕೆಲಸ ಎಲ್ಲ ಮುಗಿಸಿದ್ದೆ. ಇವಾಗ ಬೆಳಗ್ಗೆ ಒಂದು 4 ಗಂಟೆಗೆ ಎದ್ದಿದ ತಕ್ಷಣ ಹೊರಗಡೆ ಎಲ್ಲ ಕ್ಲೀನ್ ಮಾಡ್ಕೊಂಡು ನಾನು ಸ್ನಾನ ಮಾಡ್ಕೊಬಂದ್ಬಿಟ್ಟು 6 ಗಂಟೆಗೆಲ್ಲ ಪೂಜೆಗೆ ರೆಡಿ ಮಾಡ್ಕೊಂಡು ತುಳಸಿ ಪೂಜೆ ಮಾಡ್ತಾಯಿದ್ದೀನಿ. ಇಷ್ಟು ದಿನ ಇನ್ನು ಸ್ವಲ್ಪ ಹುಡುಗರಿಗೆ ಏನು ಸ್ಕೂಲ್ ಇರಲಿಲ್ವಲ್ಲ, ಹಂಗಾಗಿ ಸ್ವಲ್ಪ ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಕೂಲಾಗಿ ಪ್ರಶಾಂತವಾಗಿರೋದು. ಇನ್ಮೇಲೆ ಹಂಗಲ್ಲ, 8:30 ಅಷ್ಟೊತ್ತಿಗೆಲ್ಲ ಅಡುಗೆ ತಿಂಡಿ ಮನೆ ಕೆಲಸ ಪೂಜೆ ಸಾರಿಸೋದು ಗುಡಿಸೋದು ಇದೆಲ್ಲ ಮುಗಿಬೇಕಂದ್ರೆ ಸ್ವಲ್ಪ ರಾತ್ರಿ ಹೊತ್ತೇ ಕೆಲಸಗಳೆಲ್ಲ ಮುಗಿಸ್ಕೋಬೇಕು. ಮನೆಗಳ ಕೆಲಸ ಎಲ್ಲನೂ ಬೆಳಗ್ಗೆ ಎದ್ದ ತಕ್ಷಣ ಇನ್ನು ತಿಂಡಿ ಅಡುಗೆ ಇವೆಲ್ಲ ಇಟ್ಕೊಂಡ್ರೆ ಸ್ವಲ್ಪ ಬೇಗ ಆಗುತ್ತೆ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ಇನ್ನು ಪೂಜೆ ಮಾಡಬೇಕಲ್ಲ, ಹಂಗಾಗಿ ಸ್ವಲ್ಪ 6 ಗಂಟೆಗೆಲ್ಲ ದೀಪ ಹಚ್ಚೋದು ಮುಗಿಬೇಕು ಅಂತ ಡೈಲಿ ಒಂದು 5 ಗಂಟೆಗೆ ಎದ್ದೇಳ್ತಿದ್ದೆ. ಇವತ್ತು ಸ್ವಲ್ಪ 1 ಗಂಟೆ ಬೇಗನೆ ಇದ್ದೆ, ಒಂದು 4 ಗಂಟೆಗೆ ಎಲ್ಲ ಇದ್ದೆ. ಸ್ವಲ್ಪ ಲೇಟಾಗಿದ್ದರೆ ಮತ್ತೆ ಪೂಜೆ ಮಾಡೋದು ಇದೆಲ್ಲ ಆಗೋಲ್ಲ. ಸ್ವಲ್ಪ ಬಿಸಿಲಾಯಿತು ಅಂದರೆ ಪೂಜೆ ಮಾಡೋಕೆ ಅಷ್ಟು ಇಂಟ್ರೆಸ್ಟ್ ಇರೋಲ್ಲ ನನಗೆ. ಹಂಗಾಗಿ ಸ್ವಲ್ಪ ಬೆಳಗ್ಗೆನೇ ದೀಪ ಹಚ್ಚಿಬಿಡೋಣ, ತುಳಸಿ ಪೂಜೆ ಮಾಡೋಣ ಅಂತ ಬೇಗನೆ ಎಲ್ಲ ಸಾರಿಸ್ಕೊಂಡು ಗುಡಿಸ್ಕೊಂಡು ರೆಡಿ ಮಾಡ್ಕೊಂಡು ನೋಡಿ. ಒಳಗಡೆ ಕೆಲಸ ಎಲ್ಲ ಮುಗ್ದಿದ್ರು ಮತ್ತು ನನಗೆ ಈ ಕೆಲಸ ಎಲ್ಲ ಮುಗಿಯೋ ಅಷ್ಟೊತ್ತು ಕರೆಕ್ಟಾಗಿ ನನಗೆ 8 ಗಂಟೆ ಆಗೋಯ್ತು ನಾನು ತಿಂಡಿ ಮಾಡೋ ಅಷ್ಟೊತ್ತಿಗೆ. ಇನ್ನು ಮನೆ ಕೆಲಸನೂ ಬೆಳಗ್ಗೆ ಇಟ್ಕೊಂಡ್ರೆ ಆಗಲ್ವಲ್ಲ, ಹಂಗಾಗಿ ರಾತ್ರಿ ಹೊತ್ತೇ ಅಡುಗೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡ್ರೆ ಬೆಳಗ್ಗೆ ನಮಗೂ ಸ್ವಲ್ಪ ಈಜಿ ಅನಿಸುತ್ತೆ ನೋಡಿ. ಯಾವುದೇ ಕಾರಣಕ್ಕೂ ರಾತ್ರಿ ಹೊತ್ತು ಅಡುಗೆ ಮಾಡಿರೋದಾಗಿರ್ಬೋದು, ಊಟ ಮಾಡಿರೋವು ಅವೆಲ್ಲ ಪಾತ್ರೆಗಳು ಇರಿಸ್ಕೊಡ್ದು ಅಡುಗೆ ಮನೆಯಲ್ಲೇ ಅವಾಗಲೂ ನೀಟಾಗಿ ತೊಳೆದಾಕಿದ್ರೆ ರಾತ್ರಿ ಹೊತ್ತು ಅಡುಗೆ ಮನೆಯೂ ಕ್ಲೀನಾಗಿರುತ್ತೆ. ಲಕ್ಷ್ಮಿ ಕೂಡ ಬರ್ತಾಳಂತ ರಾತ್ರಿ ಹೊತ್ತು ಮನೆಗೂ ಅಡುಗೆ ಮನೆಗೂ ಎಲ್ಲ ಕ್ಲೀನಾಗಿದ್ರೇ ಲಕ್ಷ್ಮಿ ಕೂಡ ಕಾಲಿಟ್ಟು ಒಳಗಡೆ ಬರೋದು. ನಾವು ಹೆಂಗೆ ಗಲೀಜಾಗಿ ಇಟ್ಕೊಂಡ್ರೆ ಲಕ್ಷ್ಮಿ ಬಂದು ನೋಡ್ಬಿಟ್ಟು ವಾಪಸ್ ಹೋಗ್ತಾಳೆ. ಹಂಗಾಗಿ ಮನೆ ಕ್ಲೀನಾಗಿ ಯಾವಾಗಿರುತ್ತೆ ಅವಾಗೇ ನಮ್ಗೆ ಆಗಿ ಬರೋದು. ಚೆನ್ನಾಗಿ ಒಳ್ಳೆಯದಾಗುತ್ತೆ ಮನೆಯೂ ಕ್ಲೀನಾಗಿ ಇಟ್ಕೊಂಡ್ರೆ, ಒಂಥರ ಲಕ್ಷ್ಮೀವಾಗೆ ಚೆನ್ನಾಗಿರುತ್ತೆ. ನಾನು ಆಲ್ಮೋಸ್ಟ್ ಎಲ್ಲ ರಾತ್ರಿ ಹೊತ್ತೆ ಪಾತ್ರೆ ತೊಳೆದ್ಬಿಟ್ಟು ಅಡುಗೆ ರೂಮೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿರ್ತೀನಿ. ಯಾವಾಗಾದರೂ ಒಂದೊಂದ್ಸಲ ನನಗೆ ಹುಷಾರಿಲ್ದಾಗ ಅಥವಾ ಸ್ವಲ್ಪ ಮೈಂಡ್ ಸರಿ ಇಲ್ದಾಗ ಆ ಥರ ಮಾತ್ರ ಇಟ್ಕೊಂಡಿರ್ತೀನಿ, ಬೆಳಗ್ಗೆ ತೊಳಿತೀನಿ ಅಷ್ಟೇ. ಇನ್ನು ಯಾವಾಗೂ ರಾತ್ರಿ ಹೊತ್ತೆ ಪಾತ್ರೆ ಎಲ್ಲ ತೊಳೆದು ಕ್ಲೀನ್ ಮಾಡ್ಕೊಳ್ಳೋದು. ಇನ್ನು ಪೂಜೆ ಎಲ್ಲ ಮುಗಿಸ್ಬಿಟ್ಟು ಇನ್ನು ತಿಂಡಿ ಮಾಡೋಣ ಅಂತ ಅಡುಗೆ ಮನೆಗೆ ಬಂದೆ. ನಮ್ಮ ಮನೆಯವ್ರು ಒಂದು ಸ್ವಲ್ಪ ಫ್ರೀ ಆಗಿದ್ರು, ಹಂಗಾಗಿ ಸ್ವಲ್ಪ ತರಕಾರಿ ಕಟ್ ಮಾಡಿಕೊಟ್ರು. ಹಂಗಾಗಿ ನಾನಿಲ್ಲಿ ಒಗ್ಗರಣೆಗೆ ಇಟ್ಕೊಂಡೆ ಪಲಾವ್ ಮಾಡೋಣ ಅಂತ. ಪಲಾವ್ ಆದರೆ ಸ್ವಲ್ಪ ಬೇಗ ಆಗುತ್ತೆ ಅಂದ್ಕೊಂಡೆ. ಚಪಾತಿ ಮಾಡೋಣ ಅಂದ್ಕೊಂಡೆ, ಚಪಾತಿ ಸ್ವಲ್ಪ ಲೇಟ್ ಆಗುತ್ತೆ ಕಣೆ. ಹಸಿಟ್ಟು ಸ್ವಲ್ಪ ಮುಂಚೆ ಕಲಸಿಡ್ಬೇಕಾಗಿತ್ತು, ಹಸಿಟ್ಟು ಕಲಸಿಡೋದು ಮರ್ತೋಗಿದ್ದೆ. ಹಂಗಾಗಿ ಸ್ವಲ್ಪ ಪಲಾವೇ ಮಾಡೋಣ ಅಂತಂದು ಪಲಾವ್ಗೆ ಇಟ್ಟೆ. ಇನ್ನು ಪಲಾವ್ ಮಾಡಿಬಿಟ್ಟು ನನ್ನ ಮಗಳಿಗೆ ಸ್ವಲ್ಪ ಸ್ನಾನ ಮಾಡಿಸ್ಬಿಟ್ಟು ಅವಳಿಗೂ ಸ್ವಲ್ಪ ರೆಡಿ ಮಾಡಿಬಿಟ್ರೆ ಸ್ಕೂಲ್ಗೆ. ಅವಳು ಒಂದು 8 ಗಂಟೆಗೆಲ್ಲ ಹೊರಡ್ಬೇಕು ಸ್ಕೂಲ್ಗೆ. 8-8:30 ಅಷ್ಟೊತ್ತಿಗೆಲ್ಲ ನಮ್ಮ ಮನೇಲಿ ಕೆಲಸ, ಅಡುಗೆ ಕೆಲಸ ತಿಂಡಿ ಕೆಲಸ ಎಲ್ಲ ಮುಗ್ದಿರಬೇಕು. ಹಂಗಾಗಿ ಸ್ವಲ್ಪ ಬೆಳಗ್ಗೆ ಸ್ವಲ್ಪ ನನಗೆ ಸ್ವಲ್ಪ ಬ್ಯುಸಿಯಾಗಿರುತ್ತೆ ಕೆಲಸಗಳು. ಸ್ವಲ್ಪ ಒಂದು 10 ಗಂಟೆ ಆಯ್ತಾನೆ ಇನ್ನು ಮನೆ ಕೆಲಸ ಎಲ್ಲ ಮುಗ್ದಿರುತ್ತೆ. ಇನ್ನು ನಾನಿನ್ನು ಬೀಡಿ ಕೆಲಸಕ್ಕೆ ಕೂತ್ಕೊಳ್ತೀನಿ. ನಾವು ಸ್ವಲ್ಪ ಫ್ರೀಯಾಗಿ ಹೋಗ್ತೀನಿ, ಮನೆ ಕೆಲಸ ಏನೂ ಇರಲ್ಲ. ನಾನು ಪಲಾವ್ 2 ರಕ ಮಾಡ್ತೀನಿ. ಒಂದು ಮಸಾಲೆ ಎಲ್ಲ ಮಿಕ್ಸಿಗೆ ಹಾಕ್ಬಿಟ್ಟು ಮಾಡ್ತಿದ್ದೆ. ಇವತ್ತು ಸ್ವಲ್ಪ ಮಿಕ್ಸಿಗೆ ಹಾಕೋಕ್ಕೂ ಸ್ವಲ್ಪ ಟೈಮ್ ಇಲ್ಲ, ಹಂಗಾಗಿ ಮಾಮೂಲಾಗಿ ಒಗ್ಗರಣೆ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ. ಹಿಂಗೆ ಮಾಡೋದು ಏನಂದರೆ ಸ್ವಲ್ಪ ಮೊಸರು ಏನಾನ ಇದ್ದರೆ ಚೆನ್ನಾಗಿರುತ್ತೆ. ಮಿಕ್ಸಿಗೆ ಹಾಕಿ ಮಾಡಿದ್ರೆ ಅದಕ್ಕೆ ಮೊಸರು ಏನು ಇಲ್ದಿದ್ರು ಟೇಸ್ಟ್ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಮೊಸರು ಇದ್ರೇ, ಇಲ್ಲಾಂದರೆ ತಿನ್ನೋದಕ್ಕೆ ಚೆನ್ನಾಗಿರಲ್ಲ. ಇನ್ನು ಇದಕ್ಕೆ ಸ್ವಲ್ಪ ಅಕ್ಕಿ ಎಲ್ಲ ತೊಳೆದಾಕ್ಬಿಟ್ಟು ಅದಕ್ಕೆ ಅಳತೆಗೆ ಎಷ್ಟು ಬೇಕೋ ಅಷ್ಟು ನೀರು. ಮಾಮೂಲಿ ಡೈರೆಕ್ಟಾಗಿ ಒಯ್ಯೋಕ್ಕೆ ನನಗೆ ಪಲಾವ್ಗಿಂತ ಅಳತೆ ಗೊತ್ತಾಗಲ್ಲ. ಸ್ವಲ್ಪ ನಾನು ಎಷ್ಟು ಗ್ಲಾಸ್ ಅಕ್ಕಿ ಹಾಕಿರ್ತೀನೋ ಅಷ್ಟಕ್ಕೆ ಒಂದಕ್ಕೆ ಡಬಲ್ ಈ ಥರ ಅಳತೆ ನೀರು ಹಾಕ್ಬಿಡ್ತೀನಿ. ಇನ್ನೇದು ಬೆಳಗ್ಗೆಗೆ ಮಾತ್ರನೇ ತಿಂಡಿ. ಮಧ್ಯಾಹ್ನ ಇನ್ನು ನಮ್ಮ ಮನೆಯವರು ಇರೋಲ್ಲ. ನಮ್ಮ ಮನೆಯವ್ರು ಸ್ವಲ್ಪ ಬೆಟ್ಟದ ಮೇಲೆ ಹೋಗೋ ಕೆಲಸ ಇತ್ತು ಅವ್ರಿಗೂ ದೇವ್ರಿಗೆ. ನಮ್ಮೂರಲ್ಲಿ ಬೆಟ್ಟದ ಮೇಲೆ ಶಿವಪ್ಪ ಇದ್ದಾನೆ, ಅಲ್ಲಿಗೋಸ್ಕರ ನಮ್ಮ ಮನೆಯವರು ಶಿವಪ್ಪನ ಭಕ್ತಿ ಜಾಸ್ತಿ. ಹಂಗಾಗಿ ಯಾವಾಗೂ ಹೋಗ್ತಾ ಇರ್ತಾರೆ. ಇವತ್ತು ಹೊರಟಿದ್ದಾರೆ. ಇನ್ನು ನಂದೊಬ್ಬಳದೇ ಮಧ್ಯಾಹ್ನದ ನನ್ನ ಮಗಳು ಸ್ಕೂಲ್ಗೆ ಹೋದರೆ ಸ್ಕೂಲಲ್ಲೇ ಅವಳಿಗೆ ಗೌರ್ಮೆಂಟ್ ಸ್ಕೂಲಲ್ಲ, ಹಂಗಾಗಿ ಸ್ಕೂಲಲ್ಲೇ ಊಟ ಇಡ್ತಾರೆ. ಇನ್ನು ನಂದೊಬ್ಬಳದೇ ಮಧ್ಯಾಹ್ನ, ಹಂಗಾಗಿ ಬೆಳಗ್ಗೆ ಪೂರ್ತಿನೇ ಸ್ವಲ್ಪನೇ ಮಾಡ್ತಾಯಿದ್ದೀನಿ ಪಲಾವ್. ಇನ್ನು ಪಲಾವ್ ಮಾಡಿಬಿಟ್ಟು ಇನ್ನು ನನ್ನ ಮಗಳಿಗೆ ಸ್ನಾನ ಮಾಡ್ಕೊಂಡು ಬಂದ್ಲು ಅವಳೇನೆ ಇವತ್ತು. ಹಂಗಾಗಿ ಇನ್ನು ಅವಳಿಗಿನ್ನ ತಲೆ ಬಾಚ್ಬಿಟ್ಟು ರೆಡಿ ಮಾಡೋ ಅಂತ ತಲೆ ಎಲ್ಲ ಬಾಚ್ತಾಯಿದ್ದೀನಿ. ಟೇಪ್ ರಿಬ್ಬನ್ ಕಟ್ಟಬೇಕು, ಹಂಗಾಗಿ ಇವಾಗ ಸ್ವಲ್ಪ ರಿಬ್ಬನ್ ಹಳೆವಾಗಿದ್ದೆವು, ಹೊಸ ತಂದ್ಕೋಬೇಕು. ಹಂಗಾಗಿ ಮಾಮೂಲಾಗಿ ಇನ್ನು 2 ಜಡೆ ಹಾಕಿ ರಬ್ಬರ್ ಬ್ಯಾಂಡೆ ಹಾಕೋಣ ಅಂತಂದು ಹಾಕ್ತಾಯಿದ್ದೀನಿ. ನನ್ನ ಮಗಳಿಗೆ ಇವತ್ತು ಫಸ್ಟ್ನೇ ದಿನ ಇವತ್ತೇನೋ ಬೇಡ ಬಿಡು ನಾಳೆಯಿಂದ ಹೋಗಿವು ಅಂತಂದರೆ ಅವಳು ಕೇಳಲಿಲ್ಲ.
ಯಾಕೆಂದರೆ ಅವಳು ಸ್ವಲ್ಪ ಸ್ಕೂಲು ಅಂದರೆ ಇಂಟ್ರೆಸ್ಟ್ ಜಾಸ್ತಿ. ಹಂಗಾಗಿ ಇಲ್ಲ ನಾನು ಫಸ್ಟ್ನೇ ದಿನವೇ ಹೋಗಬೇಕು, ವರ್ಷದಲ್ಲಿ ಇವತ್ತೇ ತಪ್ಪಿಸ್ಕೊಂಡ್ರೆ ಇನ್ನು ವರ್ಷ ಪೂರ್ತಿ ನಾನು ಸ್ಕೂಲ್ಗೆ ಹೋಗ್ದಂಗೆ ಇರ್ತೀನಿ, ಓದೇ ಹೋಗಬೇಕು ಅಂತ ಹೊರಟಿದ್ದಾಳೆ. ಇನ್ನು ಅದಕ್ಕಾಗಿ ಇನ್ನು ಅವಳಿಗಿನ್ನು ರೆಡಿ ಮಾಡಿ ಸುಮಾರು ಜನ ಹುಡುಗರು ಹೋಗ್ತಾ ಇಲ್ಲ ಇವತ್ತು. ಆದರೂ ನನ್ನ ಮಗಳು ಬೇಡ ಅಂದು ಹೊರಟಿದ್ದಾಳೆ. ಇವತ್ತು ನನಗೊಂಚೂರು ಕೆಲಸಗಳು ಬೇಗನೆ ಮುಗಿದ್ವು, ಒಂದು 8-8:30 ಮುಗಿದ್ವು. ಯಾಕೆಂದರೆ ಬೆಳಗ್ಗೆನೂ ಒಂದು 4 ಗಂಟೆಗೆ ಎದ್ದಿದ್ನೆಲ್ಲ ಮತ್ತು ಮನೆಗಳ ಕೆಲಸ ಎಲ್ಲ ರಾತ್ರಿನೇ ಮುಗಿಸಿದ್ದೆ. ಹಂಗಾಗಿ ನನ್ನ ಕೆಲಸಗಳೆಲ್ಲ ಸ್ವಲ್ಪ ಬೇಗನೆ ಮುಗಿದ್ವು. ಅಷ್ಟೊಂದೇ ಸ್ವಲ್ಪ ಇವತ್ತೇನು ರಿಸ್ಕು ಅನ್ನಿಸ್ಲಿಲ್ಲ ನನಗೆ. ನಮ್ಮ ಗಿಡದಲ್ಲೇ ಇನ್ನು ಮಳ್ಳೆ ಹೂವು ಬಿಟ್ಟಿದ್ವು. ಮೊನ್ನೆವು ಸ್ವಲ್ಪ ಕಟ್ಟಿಕ್ಕಿದ್ದೆ, ಕಟ್ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಸ್ವಲ್ಪ ತುಳಸಿ ಗಿಡಕ್ಕೆ ಒಂದು ಸ್ವಲ್ಪ ಹಾಕಿ ನಾನು ಒಂದು ಸ್ವಲ್ಪ ಮುಡ್ಕೊಂಡು ನನ್ನ ಮಗಳಿಗೂ ಒಂಚೂರು ಮೂಡಿಸ್ದೆ. ಇನ್ನು ಅವಳಿನ ತಿಂಡಿ ತಿಂದ್ಕೊಂಡು ಇನ್ನು ಸ್ಕೂಲ್ಗೆ ಹೊರಟ್ಲು. ಈಗ ಫಸ್ಟ್ನೇ ದಿನ ಸ್ಕೂಲಿಗೆ ರೆಡಿಯಾಗಿ ಹೋಗ್ತಾ ಇದ್ದಾಳೆ. ನನಗೂ ಬಾಯ್ ಮಾಡಿ ಹೋಗ್ತಾ ಇದ್ದಾಳೆ. ನನಗೂ ತುಂಬ ಖುಷಿ ಆಯಿತು. ಸಿಗೋಣ ಒಂದು ಒಳ್ಳೆ